ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ನುವಂಥದ್ದು ಜನರಿಗೆ ಸಂಬಂಧಿಸಿದಂಥ ಪ್ರಶ್ನೆ, ಜನರಿಗೆ ಸಂಬಂಧಿಸಿದ ಪ್ರಶ್ನೆ. ನಮ್ಮನ್ನು ಯಾರು ಆಳ್ತಾರೆ, ನಮ್ಮ ಸರ್ಕಾರದ ನೇತೃತ್ವ ಯಾರದ್ದಾಗಿರುತ್ತೆ? ಜನರಿಗೆ ಆತಂಕ ಬೇಡ. ವಿ ಹ್ಯಾವ್ ಎ ಸ್ಟ್ರಾಂಗ್ ಗೌರ್ಮೆಂಟ್, ಡಬಲ್ ಇಂಜಿನ್ ಗೌರ್ಮೆಂಟು, ಭಾಳ ಎವ್ರಿ ಸಕ್ಸಸ್ಫುಲ್ ಮಾಡ್ತೀವಿ ಅಂತ ಅವರೊಂದೇನೋ ಆಶ್ವಾಸನೆ ಕೊಟ್ಟರು. ಜನ ನಮ್ಮ ಮೇಲೆ ನಂಬಿಕೆ ಇಟ್ಟರು. ನನ್ನ ಪಕ್ಷದ ಅಧ್ಯಕ್ಷರು ಮಾಡಿದ್ರು. ಸಿದ್ದರಾಮಯ್ಯನವರು, ದಿನೇಶ್ ಗುಂಡೂರಾವ್ ಇಬ್ಬರು ಸೇರಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಬೈ ಎಲೆಕ್ಷನ್ ಸೋತ್ಕೊಂಡು ರಾಜೀನಾಮೆ ಕೊಟ್ಟರು. ತಿರ್ಗಿ ಅದಾದಮೇಲೆ ನನ್ನ ಅಧ್ಯಕ್ಷರಾಗಿ ಅವ್ರನ್ನ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಿ ನಮ್ಮಿಬ್ಬರು ಮಕನ ಮುಂದಕ್ಕಿಟ್ರು. ನಾವು ಹಗಲು ರಾತ್ರಿ ಎಲ್ಲರನ್ನೂ ಕಟ್ಕೊಂಡು, ಇಟ್ ಈಸ್ ನಾಟ್ ವಿ ಟು ಆರ್ ರೆಸ್ಪಾನ್ಸಿಬಲ್, ನಾವಿಬ್ಬರಲ್ಲ ರೆಸ್ಪಾನ್ಸಿಬಲ್, ಇಡೀ ಎಲ್ಲ ಲೀಡರ್ಸು, ಕಾರ್ಯಕರ್ತರು, ಟೀಮ್ ಎಲ್ಲ ಸೇರಿ ಒಗ್ಗಟ್ಟಾಗಿ ನಾವು ದುಡಿದು ಈ ರಾಜ್ಯದ ಸರ್ಕಾರ ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಬೂತಲ್ಲಿ ಬಡದಾಡಿದ್ದಾನೆ, ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಮಾಡಿ ಇವತ್ತು ನಮ್ಮ ಸರ್ಕಾರ ತೆಗೆದುಕೊಂಡಿದ್ದಾರೆ. ಅವರ ಭಾವನೆಗೆ ನಾವು ಧಕ್ಕೆ ತರಬಾರ್ದು. ಆ ಜನತೆ ಏನು ನಮ್ಗೆ ಓಟ್ ಹಾಕಿದಾರಲ್ಲ ಅವ್ರಿಗೆ ನಂಬಿಕೆಗೆ ನಾವು ಹಾಳು ಮಾಡ್ಬೋದು. ದಟ್ ಈಸ್ ಮೈ ಇಂಟ್ರೆಸ್ಟ್. ಅಲ್ಲ, ಇಂಥ ಸಂದರ್ಭದಲ್ಲಿ ಅಂದರೆ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡಿದ್ರೆ, ನೀವು ದಸರಾ ಉದ್ಘಾಟನೆ ದಿವಸ ವೇದಿಕೆ ಮೇಲೆ ಕಾಣಿಸ್ಕೊಳ್ಳಿಲ್ಲ, ವಾಲ್ಮೀಕಿ ಜಯಂತಿ ಫಂಕ್ಷನ್ಗೆ ಹೋಗಲಿಲ್ಲ, ಮುಖ್ಯಮಂತ್ರಿಗಳು ನಿಮ್ಮನ್ನು ಬಿಟ್ಟು ನಗರ ಪ್ರದಕ್ಷಿಣೆಗೆ ಹೋದರು, ಸಿಟಿ ರೌಂಡ್ಸಿಗೆ ಹೋದರು, ಇದನ್ನೆಲ್ಲ ನಾವು ಹೆಂಗೆ ನೋಡ್ಬೇಕು ಹಂಗಿದ್ರೆ? ನಾನು ದಸರಾ ದಿನ ನಾನು ಡೆಲ್ಲಿಯಲ್ಲಿದ್ದೆ. ನಂದು ಯಾವುದೋ ಕೇಸ್ ಇತ್ತು. ಐ ವೆಂಟ್ ಟು ಬೀಟ್ ಮೈ ಲಾಯರ್ ನಂಬರ್ 1. ಹೋಗಿದ್ದೆ ದಸರಾಗೆ, ಉದ್ಘಾಟನೆ ಏನಿಲ್ಲ ಅಷ್ಟೇ. ವಾಲ್ಮೀಕಿ ದಿನಕ್ಕೆ ನನಗೆ ಬೇರೆ ಏನೋ ಕೆಲಸ ಇತ್ತು, ತಕ್ಷಣ ಅವತ್ತೊಂದು ಬೇರೆ ಮೀಟಿಂಗ್ ಇತ್ತು. ಇನ್ನೊಂದು ಯಾವುದೋ ಹೇಳಿದ್ರಲ್ಲ ನೀವು, ನಗರ ಸಿಟಿ ರೌಂಡ್ಸಿಗೆ ಮುಖ್ಯಮಂತ್ರಿ ರೌಂಡ್ಸ್ ವಿಚಾರದಲ್ಲಿ ಜೊತೆಗಿರಲಿಲ್ಲ. ನಾನು CM ಡೇಟ್ ಫ್ರೀ ಇದ್ದರು, ಹೋಗ್ತೀನಿ ಅಂತಂದ್ರು. ನನ್ನ ಕರೆದ್ರು, ನಾನೆಲ್ಲ ಹೊರಗಡೆ ಇದ್ದೆ. ಐ ಕುಡ್ ನಾಟ್ ರೀಚ್ ಇನ್ ಟೈಮ್. ಓಕೆ, ಸೊ ಭಾಳ ತಲೆ ಕೆಡಿಸ್ಕೋಬೇಡಿ ಅಂತ ನೀವು ಅದಕ್ಕೆ ನೀವೇ ಮಾಡ್ಕೊಂಡು ಬನ್ನಿ ಅಂತ